ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಅಮ್ಮನ ಮನೇಲಿದ್ದೀನಿ. ಇವತ್ತು ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತೇನೆ ಯಾವ ಥರ ಅಂತ. ಹಾಗೆ ನನ್ನ ವೀಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವೀಡಿಯೋ ನೋಡಿ. ಹಾಗೆ ನಾನು ಇವತ್ತು ತುಂಬ ವರ್ಷದ ನಂತರ ಇವತ್ತು ನಾನು ಎಂಟರಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಅಮ್ಮನಿಗೆ ಹುಷಾರಿಲ್ಲ, ಅದರ ಕಾರಣ ನಾನು ಇವತ್ತು ಅಡುಗೆ ಮಾಡ್ತಾಯಿದ್ದೇನೆ. ಇದು ನಮ್ಮ ಒಲೆ. ಈಗಲೇ ನಾನು ಇವಾಗ ಬೆಂಕಿ ಮಾಡಿದಂದರೆ ನಾನು ಎಂಟರಲ್ಲಿ ನಾನಿವತ್ತು ಬೆಂಕಿ ಮಾಡಿದಂದರೆ ಓಲೆ ಎಂತ ಹೇಳ್ತಾರೆ, ತೆಂಗಿನ ಮರದು, ಅದರಲ್ಲಿ ಬೆಂಕಿ ಮಾಡಿದ್ದು. ಬೇರೆ ಅದು ಮಾತ್ರ, ಅದೊಂದು ಸ್ವಲ್ಪ ಪೇಪರ್ ಹಾಕಿ ಬೆಂಕಿ ಕೊಟ್ಟು ಒಲೆ ಮಾಡಿದ್ದೇನೆ. ಈಗ ಇದು ಅನ್ನಕ್ಕೆ ಇಟ್ಟಿದ್ದೇನೆ ನೀರು, ಇದು ಕುಡಿಲಿಕ್ಕೆ ನೀರು. ಸ್ವಲ್ಪ ಬೆಂಕಿ ಬರ್ತಿತ್ತು, ಹಾಗೆ ನಾನು ಇಟ್ಟೆ. ನಾನು ಇದು ಮಾಡಿದೆ. ಹಾಗೆ ಇದರಲ್ಲಿ ಸ್ವಲ್ಪ ಚಾಯ ಮಾಡುವ ಅಂತ ಈಗ ನಾವು ಬಂದದ್ದು. ಆಗ ನೋಡುವಾಗ ಅಮ್ಮನವರೆಲ್ಲ ಇತ್ತು. ಆಗ ನಾನು ಚಾಯ ಮಾಡುವ ಅಂತ, ಮಳೆಯಲ್ಲಿ ನಾನು ಚಾಯ ಮಾಡುವ ಅಂತ ಕಾಫಿಗೆ ನೀರಿಟ್ಟಿದ್ದೇನೆ. ನಮ್ಮ ಕೊಡಗಿನ ಕಾಫಿ ಹುಡಿ ಸ್ವಲ್ಪ ಹಾಕಿದೆ, ಚಿಕ್ಕೋರಿ ಹಾಕಿಯಾರ ಗೊತ್ತಿಲ್ಲ ಅಮ್ಮ, ಹಾಗೆ ಸ್ವಲ್ಪ ಹಾಕಿದ್ದು ಕಾಫಿ ಹುಡಿ ಹಾಕಿದೆ. ಹಾಗೆ ಕಾಫಿ ರೆಡಿ ಆಯಿತು. ಸ್ವಲ್ಪ ಕುದಿ ಬಂದ ನಂತರ ಇಳಿಸುವ. ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ತುಂಬ ಇಷ್ಟ. ನೋಡಿ ಅಂತೆ ಎಷ್ಟು ಚೆಂದ ಕವಿತುಂಟು ಅಂತ. ಈಗ ನಾನು ಇದು ಪಾತ್ರೆ ಇಡ್ತೇನೆ, ಅಂದರೆ ಅದು ಬೆಂಕಿ ಹೊತ್ತುತ್ತಾ ಉಂಟು, ಒಳ್ಳೆ ಬೆಂಕಿ ಹೊತ್ತುತ್ತಾ ಉಂಟು. ಹಾಗೆ ನೋಡಿ, ಸಣ್ಣ ಸೌದೆ ಮಾಡಬೇಕು. ಸೌದೆ ಮಾಡಿ ಹಿಂಗೆ ಹಾಕಬೇಕು, ಆಗ ಚೆನ್ನಾಗಿ ಕುತ್ಕೊಳ್ತದೆ. ನನಗೆ ತುಂಬ ಇಷ್ಟ ಬೆಂಕಿ ಒಲೆ ಮಾಡೋದಂದರೆ, ಒಲೆಯಲ್ಲಿ ಬೆಂಕಿ ಮಾಡೋದಂದರೆ. ಹಾಗೆ ನಾನು ಇವತ್ತು ಅಮ್ಮನಲ್ಲಿ ಟ್ರೈ ಮಾಡಿದೆ ನೋಡಿ. ಅನ್ನಕ್ಕಿಟ್ಟದ್ದು ನೀರು. ಕರೆಂಟ್ ಇಲ್ಲ, ಹಾಗೆ ನಾನು 5 ಬಟಾಟೆ, 2 ಟೊಮೆಟೊ ತಗೊಂಡೆ. ಹಾಗೆ ನೀರುಳ್ಳಿ ಬೇಕು, ನೀರುಳ್ಳಿ ಇಲ್ಲದ್ರೆ ಸರಿ ಆಗೋದಿಲ್ಲ. ಹಾಗೆ 2 ನೀರುಳ್ಳಿ ತಗೊಂಡೆ. ಇವಾಗ ಅಮ್ಮ ಇಲ್ಲ ಮನೆಯಲ್ಲಿ, ಹಾಗೆ ನಾನು ಅಡುಗೆ ಕೆಲಸ ನನಗೆ. ಹಾಗೆ ಅಮ್ಮ ಹೇಳಿದರು, ಬಂದು ಮಾಡ್ತೇನೆ, ಮಾಡಲಿಕ್ಕೆ ಹೋಗ್ಬೇಡ, ಅಮ್ಮ ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಿಲ್ಲ ಬರುವಾಗ. ಹಾಗೆ ನಾನು ಮಾಡುವ ಅಂತ, ಪಾಪ ಸೌಖ್ಯ ಇಲ್ಲ ಅಲ್ಲ. ಹಾಗೆ ಪುನಃ ಬೆಂಕಿ ಇಟ್ಟೆ, ಅದಕ್ಕೆ 2 ಸೌದೆ ಇಡುವ. ನೋಡಿ ಕಾಫಿ ಸಹ ಆಯಿತು. ನಾನು ವ್ಲಾಗ್ ಮಾಡಲ್ಲ ಅಂತಿದ್ದೆ, ಹಾಗೆ ನಾನು ಮತ್ತೆ ತಮ್ಮನಲ್ಲಿ ಇದ್ದೆ ಅಲ್ಲ, ಹಾಗೆ ನಾನು ವ್ಲಾಗ್ ಮಾಡಿದೆ. ಒಂದು ಕಾಫಿ ಆಯಿತು ನೋಡಿ. ನಮ್ಮ ಅಮ್ಮನಲ್ಲಿ ಎಲ್ಲ ಹೇಗೆ ಉಂಟು ಅಂತ ಚೆನ್ನಾಗಿಟ್ಕೊಳ್ತಾರೆ ಅಮ್ಮ. ನಮಗೆ ಎಲ್ಲ ಕ್ಲೀನ್ ಅಂದರೆ ತುಂಬ ಕ್ಲೀನ್. ಅದರಿಂದ ಮಳೆ ನೀರಿಗೆ ತುಂಬ ವರ್ಷ ಆಯ್ತಲ್ಲ. ಈಗ ನೋಡಿ ಕಪ್ಪು ಇಡ್ತಿದೆ. ಸ್ವಲ್ಪ 8 ವರ್ಷಕ್ಕೊಮ್ಮೆ ಮಾಡೋದು, ಏನೋ ಫಂಕ್ಷನ್ ಇದ್ದರೆ ಮಾಡೋದು. ಇವಾಗ ನೋಡಿ ಅಂತ ಕಪ್ಪು ಫುಲ್ ಇಳ್ದಿದೆ. ಹಳೇ ಮನೆ ಅಲ್ಲ, ಪಾತ್ರೆ ಸ್ಟ್ಯಾಂಡ್. ಕರೆಂಟ್ ಇಲ್ಲಲ್ಲ, ಹಾಗೆ ಫ್ರಿಜ್ಜಲ್ಲೆಲ್ಲ ಏನೆಲ್ಲ ತುಂಬಿದೆ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ. ಅಪ್ಪ ತೊಳೆದದ ಗೊತ್ತಿಲ್ಲ, ಅಮ್ಮ ತೊಳೆದದ ಗೊತ್ತಿಲ್ಲ. ಬ್ಯಾಕ್ ಸೈಡ್ ಮನೆಯದು ಮಳೆ ಬಾಳೆ ಗಿಡ, ಬಟರ್ ಫ್ರೂಟ್, ಮಾವಿನಣ್ಣು ದೊಡ್ಡದಾಗಿದಪ್ಪ. ಇದು ಬಟರ್ ಫ್ರೂಟ್. ಈ ವರ್ಷ ತುಂಬ ಆಗಿದೆ ಮಾವಿನಣ್ಣು, ಇಷ್ಟು ವರ್ಷ ಹಿಡಿಲಿಲ್ಲ. ಗಾಳಿ ಸೊಪ್ಪು ಅಂತ ಹೇಳ್ತಾರೆ. ಇದು ಮದ್ದಿಗೆಲ್ಲ ಯೂಸ್ ಮಾಡ್ತಾರೆ ಹೆಣ್ಣು ಮಕ್ಕಳು, ಮೆಚೂರ್ಡ್ ಆದಾಗ, ಅಂದರೆ ಮಂತ್ಲಿ ಪೀರಿಯಡ್ಸ್ ಆದಾಗ, ಅದಕ್ಕೆ ಹೊಟ್ಟೆ ನೋವಿದ್ರೆ ಈ ಮದ್ದು ಯೂಸ್ ಮಾಡ್ತಾರೆ. ನೋಡಿ ಹೇಗಿದೆ ಅಂತ. ಮಳೆ ಇದು ನನ್ನ ಚೈಲ್ಡ್ಹುಡ್ ಫ್ರೆಂಡಿನ ಮನೆ. ನಾನು ಅವನೆಲ್ಲ ತಿಂಗಳಲ್ಲಿ ಡಿಫ್ರೆಂಟ್, ಅಂದರೆ ಬಾಲವಾಡಿ, ಅಂಗನವಾಡಿಗೆ ಮತ್ತು ಸ್ಕೂಲಿಗೆಲ್ಲ 10th ತನಕ ಒಟ್ಟಿಗೆ ಓದಿದ್ದು. ಹಾಗೆ ಅದು ಅವರ ಮನೆ. ಅದು ಈಗ ನಾನು ಸಾರಿಗೆ ಕೊಯ್ಕೊಳ್ತೇನೆ. ಟೊಮೆಟೊ ನೀರುಳ್ಳಿ ಕೊಯ್ದಾಯಿತು, ಇನ್ನು ಬಟಾಟೆ ಕೊಯ್ಲಿಕ್ಕೆ ಉಂಟು. ಹಾಗಾಗಿ ಇದು ನಮ್ಮ ಕಾಸರಗೋಡಲ್ಲಿ ಸಿಕ್ಕೋದಿಲ್ಲ ಇಂಥದ್ದು ಕೇಕ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇವಾಗ ಬರುವಾಗ ತಗೊಂಡು ಬಂದಿದ್ದೆ, ಚೆನ್ನಾಗಿದೆ.
ಇದು ಬೆಳ್ತಕ್ಕಿ ಅನ್ನಕ್ಕೆ ಅಕ್ಕಿ ತಗೊಳ್ತಾ ಇದ್ದಾನೆ. ನೋಡಿ ಇದು ಹೇಳ್ತಾರಲ್ಲ ಪಾವು ಅಂತ, ಒಂದು ಪಾವು 2 ಪಾವು ಇಲ್ಲಾಂದರೆ 2.5 ಪಾವು ಹಾಕಿ ಅನ್ನ ಮಾಡುವ ಅಂತ. ಅನ್ನಕ್ಕೆ ನೀರು ಬಿಸಿ ಆಗಿದೆ. ಎರಡೂವರೆ ಪಾವು ಅಕ್ಕಿ ಹಾಕಿದೆ. ಅಕ್ಕಿ ತೊಳ್ಕೊಂಡು ಬಂದೆ. ಇನ್ನು ಇಲ್ಲಿ ನೀರು ಬಿಸಿಯಾಗಿದೆ, ನೋಡಿ. ಎಲ್ಲ ಬಿಸಿಯಾಗಿದೆ. ಅಷ್ಟು ಫುಲ್ ನೀರು ಬೇಡ, ಅದಕ್ಕೆ ನಾನು ಸ್ವಲ್ಪ ಕುಡಿಲಿಕ್ಕೆ ನೀರು ತೆಗೆದಿರ್ತಾ ಇದ್ದೇನೆ. ಅಕ್ಕಿ ಹಾಕ್ತಾ ಇದ್ದೇನೆ. ಅಕ್ಕಿ ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ತುಂಬ ಖುಷಿ. ಇವತ್ತು ಸ್ವಲ್ಪ ಖುಷಿ ಆಯಿತು, ಇಲ್ಲಾಂದರೆ ಅಮ್ಮ ಅಡುಗೆ ಮಾಡಲಿಕ್ಕೆ ಬಿಡೋದಿಲ್ಲ, ಅಮ್ಮನೇ ಮಾಡ್ತಾರೆ. ಇವತ್ತು ನಾನೇ ಮಾಡ್ತಾಯಿದ್ದೇನೆ. ಅನ್ನ ಇಟ್ಟಿದ್ದೇನೆ, ಹಾಗೆ ಸ್ವಲ್ಪ ತೆಗೆದುಕುವ. ಬಟಾಟೆ ಕೆತ್ತಿಟ್ಟಿದ್ದೇನೆ. ಕೊಯ್ಯಬೇಕು, ಕೊಯ್ಯಬೇಕು. ಬಟಾಟೆ ಕೊಯ್ದಾಯಿತು. ಪ್ಯಾನ್ ಇಟ್ಟೆ, ಒಂದು ಬಾಣಲಿ, ಒಂದು ಗ್ಯಾಸಿನಲ್ಲಿ ಸ್ವಲ್ಪ ಎಣ್ಣೆ ಹಾಕುವ. ನೋಡಿ, ಎಣ್ಣೆ ಹಾಕಿದೆ, ಸ್ವಲ್ಪ ಕಾಯಲಿ. ಕಾದ ನಂತರ ಸಾಸಿವೆ, ಬೇವಿನ ಸೊಪ್ಪು, ನೀರುಳ್ಳಿ ಹಾಕ್ಕೊಳ್ಳೋ, ಫ್ರೈ ಮಾಡ್ಕೊಳ್ಳೋಣ. ನಾನು ಮಾಡೋ ಸಾರು ಉಂಟಲ್ಲ, ಅದು ಗಸಿ ಬೇಕಿದ್ರೆ ಮಾಡುವುದು, ಸಾರು ಬೇಕಾದರೆ ಮಾಡುವುದು. ನಿಮಗೆ ಯಾವ ಥರ ಬೇಕು ಮಾಡಿ, ಒಳ್ಳೆ ಟೇಸ್ಟ್ ಆಗ್ತದೆ. ನನಗೆ ತುಂಬ ಇಷ್ಟ ಆ ಸಾರು. ಅದಕ್ಕೆ ಇಲ್ಲಿ ಕರೆಂಟ್ ಇಲ್ಲ, ಆದ ಕಾರಣ ನಾನು ಈ ಥರ ಸಾರು ಮಾಡುವ ಅಂತಿಲ್ಲ. ಅಂದರೆ ಟೊಮೆಟೊ, ಬೇಳೆ, ಆಲೂಗಡ್ಡೆ ಹಾಕಿ, ಬಟಾಟೆ ಹಾಕಿ ಸಾರು ಮಾಡ್ತಿದ್ದೆ. ಕರೆಂಟ್ ಇಲ್ಲ ಇಲ್ಲಿ ಮಳೆ ಇಲ್ಲದ್ರೆ ಕರೆಂಟೇ ಇಲ್ಲ ನನ್ನ ಅಮ್ಮನಲ್ಲಿ. 4 ಮಕ್ಕಳು. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕುವ. ಇಲ್ಲಿ ಸ್ವಲ್ಪ ಬೆಳಕು ಇದಕ್ಕೆ, ಸ್ವಲ್ಪ ಅಡಿಗೆ ನಮಗೆ ಬೆಳಕು ಕಾಣ್ತದೆ. ಇಲ್ಲ ಈ ಬೆಳಕಿಗೆ ಕಾಣೋದಿಲ್ಲ. ನೋಡಿ ಅಂತೆ ಒಲೆ ಗ್ಯಾಸಿನದು ಎಂತ ಆರೋದು ಬೇಡ ಅಂತ ನಾನು ಮದುವೆಗಿಂತ ಮುಂಚೆ ಕಟ್ಟಿದ್ದೆ. ಅದು ಈಗ ಸಾಗಿ ಉಂಟು ನೋಡಲಿಕ್ಕೆ ಕೊಳಕಾಗಿ ಕಾಣ್ಬೋದು ಇದರ ವೀಡಿಯೋದಲ್ಲಿ. ಅದು ರಿಯಲಾಗಿ ನೋಡಲಿಕ್ಕೆ ಒಳ್ಳೆ ಉಂಟು, ಕೊಳಕಾಗಿಲ್ಲ. ಅದು ತೊಳಿತಾ ಇದ್ದಕ್ಕೆ ನಿಮಗೆ ಆಗಿ ಕಾಣ್ಬೋದು. ಕೊಳ್ಕೊಂತ ಅಂದ್ಕೊಳ್ಬೇಡಿ. ಮತ್ತು ಮಳೆ ಬಂದರೆ ನಮ್ಮ ಅಡುಗೆ ಮೇಲೆ ನೀರು ಲೀಕ್ ಆಗ್ತದೆ. ಲೀಕ್ ಅಂದರೆ ಗೋಡೆಯಲ್ಲಿ ಕರಿ ನೀರು ಇರ್ತದೆ. ಗೊತ್ತಿರೋ ವಿಷಯವೇ, ಯಾರೆಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಅವರಿಗೆಲ್ಲ ಗೊತ್ತಿರೋಂಥ ವಿಷಯವೇ. ಹಾಗೆ ನಾನು ಹೇಳಿದೆ ನೋಡಿ ಹೇಗೆ ಲೀಕ್ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ಇಲ್ಲ ಉಪ್ಪು ಹಾಕ್ಕೊಳ್ಳ, ರುಚಿಗೆ ತಕ್ಕಷ್ಟು ಉಪ್ಪು. ಬಿಟ್ಟ ಬಟಾಟೆ ಉಂಟಲ್ಲ ಅದನ್ನು ಹಾಕಬೇಕು. ತುಂಬ ವರ್ಷದ ಹಳೇ ಪಾತ್ರೆ ನಮ್ಮ ಅಮ್ಮನಲ್ಲಿ ಇದು. ಇದು ಪಾತ್ರೆ ಇಲ್ಲ, ನಾನು 7th ಹೋಗುವಾಗವೇ ಉಂಟು. ನನ್ನ ಮದುವೆ ಆಗಿ 5 ವರ್ಷ ಆಯಿತು, ಅದೆಷ್ಟು ವರ್ಷ ಆಗಿರ್ಬೋದು. ಇದು ಮಿಕ್ಸ್ ಮಾಡ್ಕೊಳ್ಬೇಕು. ಅರಿಶಿನ ಹಿಂಡಿ ಸ್ವಲ್ಪ ಹಾಕ್ಕೊಳ್ಳ, ಜಾಸ್ತಿ ಬೇಡ. ಇದನ್ನು ತೋರಿಸ್ತೀನಿ, ಸಾಂಬಾರು ಹುಡಿ ಅಂತ ಹೇಳ್ತಾರೆ ನನಗೆ. ಕೊತ್ತಂಬರಿ ಹುಡಿ, ಮಲಯಾಳದಲ್ಲಿ ಮಲ್ಲಿಗೆ ಪುಡಿ ಅಂತ ಹೇಳ್ತಾರೆ. ಅದೊಂದು ಅರ್ಧ ಸ್ಪೂನು. ಮತ್ತು ಮೆಣಸಿನ ಹುಡಿ ನಾನೊಂದು ದೊಡ್ಡ ಸ್ಪೂನ್ ಇದಕ್ಕೆ ಇಷ್ಟು ತಗೊಂಡಿದ್ದೆ. ನಿಮಗೆ ರುಚಿಗೆ ಬೇಕಾದಷ್ಟು. ನಾನು ತುಂಬ ಹಾಕಲಿದ್ದು, ಖಾರ ಉಂಟಾ ಗೊತ್ತಿಲ್ಲ, ಅಮ್ಮ ಮನೆಯದೆಲ್ಲ ಹಾಗೆ.
ಇದ್ರೆ ಮಕ್ಕಳು ತಿನ್ನಬೇಕಲ್ಲ. ಹೀಗೆ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಅಂದರೆ ಈ ಸಾರು ಎಷ್ಟು ಊಟ ಬೇಕಾದರೆ ನಾನು ಮಾಡ್ತೇನೆ. ಹಾಗೆ ಸ್ವಲ್ಪ ಜಾಸ್ತಿ ಮಾಡಿದೆ, ಅಮ್ಮ ಅಪ್ಪ ನಾನು ಹಸ್ಬೆಂಡ್ ಮಕ್ಕಳಲ್ಲಿದೆಯಲ್ಲ ಸ್ವಲ್ಪ ಜಾಸ್ತಿ ಮಾಡಿದೆ. ಬೇಯ್ತೈತೆ, ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ಅದು ಬೇಯಬೇಕಲ್ವ, ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನೋಡಿ ಉಪ್ಪೆಲ್ಲ ಮತ್ತೆ ಬೇಕಾ ಬೇಡವಾ ಅಂತ ನೋಡುವ. ಇದು ಬೇಯಲಿ, ಬೇಯೋ ತನಕ ಒಂದು 10 ನಿಮಿಷ, ಹತ್ತಲ್ಲ ಒಂದು 1/4 ಗಂಟೆ ಮುಚ್ಚಿಡುವ. ಮುಚ್ಚಿಟ್ಟು ಬಂದು ನೋಡುವ. ಹಾಗೆ ಇಲ್ಲಿ ಅನ್ನ ಎಂತಾಯಿತು ನೋಡುವ. ಅನ್ನ ಬೇಯ್ತಾ ಉಂಟು ನೋಡಿ. ಅನ್ನ ಅಮ್ಮ ಉಪ್ಪು ಹಾಕ್ತಾರ ಗೊತ್ತಿಲ್ಲ, ನಾನು ಹಾಕ್ತೇನೆ. ಅಮ್ಮ ಹಾಕ್ತಾರ ಗೊತ್ತಿಲ್ಲ, ನಾನೊಂಚೂರು ಹಾಕ್ತೇನೆ. ನಾನು ಮಾಡುವಾಗೆ ಮಾಡ್ತೇನೆ ಇವತ್ತು ಅಡುಗೆ. ಆದರೆ ಸ್ಪೆಷಲ್ ಅಡುಗೆ ಇವತ್ತು ಒಲೆಯಲ್ಲಿ ಅಂತ ಅಷ್ಟೇ, ಮತ್ತು ಬೇರೆ ಎಂತಿಲ್ಲ. ನನ್ನದೇ ಮಾಮೂಲು ಅಡುಗೆ ಅಂದರೆ ನೋಡಿ, ಬೆಂಕಿ ಚೆಂದ ಹತ್ತುತ್ತದೆ. ಖುಷಿ ಆಯಿತು ನನಗೆ ನೋಡಿ ಅಂತೆ. ನನಗೆ ಭಾರಿ ಇಷ್ಟ ಹೀಗೆ. ಹಾಗೆ ಒಂಚೂರು ನೀರು ತಂದು ಇಡುವ, ಬಿಸಿ ನೀರು ಸ್ನಾನಕ್ಕೆ. ಅನ್ನಕ್ಕೆ ಸ್ವಲ್ಪ ನೀರು ಬೇಕು, ಹಾಗೆ ಅನ್ನಕ್ಕೆ ನೀರು ಸೇರಿಸಿದೆ. ಸ್ವಲ್ಪ ಉಪ್ಪು ಹಾಕುವ ಅಂತ ನಾನು ಅನ್ನಕ್ಕೆ ಉಪ್ಪು ಹಾಕ್ತೇನೆ. ಆಗ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ. ನೋಡಿ ಸಾರಿ ಯಾವ ಥರ ಇದೆ ನೋಡಿ, ಒಳ್ಳೆ ಪರಿಮಳ ಬರ್ತಾ ಉಂಟು. ಗ್ರಹಿಸ್ಬೇಡಿ, ನಾನು ಮಾಡಿದ ಸಾರನ್ನು ನಾನೇ ಹೊಗಳ್ಕೊಳ್ತಿದ್ದೀನಿ ಅಂತ. ನನಗೆ ಈ ಥರ ಸಾರು ಇಷ್ಟ ಕೇಳಿದ್ದೇನೆ. ಸಾರಿ ಒಂಚೂರು ಬೇಯಬೇಕು, ಸ್ವಲ್ಪ ಬೇಯಬೇಕು. ಅನ್ನ ಬೆಂದಿದೆ, ಅನ್ನ ಬಗ್ಗಿಸ್ಕೊಳ್ತೇನೆ. ಅನ್ನ ಬಗ್ಗಿಸ್ಕೊಳ್ತಿದ್ದು ನೀರು ಉಂಟಲ್ಲ, ಸ್ವಲ್ಪ ಗ್ರೇವಿ ಆಗ್ತದೆ ಮತ್ತು ಸ್ವಲ್ಪ ಬಟಾಟೆ ಬೇಯ್ತದೆ. ಹಾಗೆ ನಾನು ಇವಾಗ ಅನ್ನ ಬೆಂದಿತ್ತು. ಇದು ಸ್ನಾನಕ್ಕೆ ನೀರಿಟ್ಟಿದ್ದು, ಸುಮ್ಮನೆ ನೀರು ವೇಸ್ಟ್ ಆಗ್ತದಲ್ಲ ಇಲ್ಲಿ ಬೆಂಕಿ. ಹಾಗೆ ಅನ್ನ ಬಗ್ಗಿಸ್ತಾ ಇದ್ದೇನೆ. ಅನ್ನ ಆಯಿತು, ಅನ್ನ ಬಗ್ಗಿಸಿದೆ. ಅನ್ನ ಆಯಿತು, ಸಾರು ಸ್ವಲ್ಪ ಬೇಯಬೇಕು. ನಾನು ಸ್ವಲ್ಪ ಕೆಲಸ ಉಂಟು, ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನಾನು ತುಂಬ ವೀಡಿಯೋ ಮಾಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಹಾಗೆ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಹಾಕಿ, ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.